ನಿಮಿಷ ನಿಮ್ಗೇನು ಮುಗ್ಧವಾಗೋದಲ್ವಾ ಏನೇನು ಇದು ರಾಯಲ್ ಬೈ ಅಂತೇಳಿ ಇದು ಹೋಂಡಾ ಶೋರೂಮಿಂದ ಮೊದಲನೇ ಬಾರಿಗೆ ನೀವು ಫಸ್ಟು ಕೆಲಸ ಮಾಡಿದಂಥ ಜಾಗಗಳು ಎಲ್ಲಿಂದ ಈಗ ಇಂಡಿಕೇಟರ್ ಮಾಡಿರುವಲ್ಲಿ ರೈಟ್ ಸೈಡ್ದು ಕೆ ಮುಗ್ಟೆ ಶೋರೂಮಲ್ಲಿ ಕೆಲಸ ಮಾಡ್ತೀವಿ. ಇವಾಗ ಇಷ್ಟೇ ಮುಗ್ಧವಾಗಿರೋದಾಗ ಮತ್ತೆ ಲೆಫ್ಟ್ ಸ್ಟಾರ್ ಮಾಡಿ ರೈಟ್ ಬೈ ಲೆಫ್ಟು ಮುಂದೆ ಬಂದಿದ್ದೀವಿ ಮುಂದೆ ಬಂದಿದ್ದೀವಿ. ಹೋಗಿ ಇವಾಗ ನೀವು ಹೋಗಿ ಈ ಗಾಡಿ ಒಂದು ಮೂಮೆಂಟ್ ನೀವು ಹೋಂಡಾ ಶೋರೂಮಲ್ಲಿ ಕೆಲಸ ಮಾಡ್ತಿದ್ರಿ ಅನ್ನೋದನ್ನ ನಾವು ತುಂಬ ಸೊ ಕಾಣ ಮಾಡು ಇಲ್ಲ ಅಡ್ಡಾಯಿ ಕಪ್ಪನು ಈಗ ಅಡ್ಡಾಯಿ ಅಡ್ಡಾಯಿ ಏನು ಏನು ಅಡ್ಡಾಯಿ ಕಪ್ಪನು ಪೂರ್ತಿ ಡಿಸ್ಪೆಂಡ್ ಮಾಡಿಬಿಟ್ಟು ಪೇಂಟಿಂಗ್ ವಿತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಹೊಸವು. ಓಕೆ, ಇದ್ರ ಬಗ್ಗೆ ನಿಮ್ಮ ಒಂದು ಎರಡು ಮಾತುಗಳನ್ನ ಲಾಸ್ಟ್ ಯಾವ ಮಾಡಲ ಗಾಡಿ ಇದು 1991 1991 ಇಷ್ಟು ಗಾಡಿ ಅದರಲ್ಲೂ ಮಾಡಲು ಕ್ಯಾಮ್ರಾಮನ್ ಸ್ವಲ್ಪ ಮುಂದೆ ಬಂದಿದ್ದೀವಿ ಸರ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಆಗಿ ನೀವು ಒಂದು ಅನುಭವ, ನಿಮ್ಮ ಅನುಭವದ ಮಾತುಗಳು ಹೇಳ್ಕೊಡಿ. ಈ ಗಾಡಿ ಇಂಡಿಯನ್ ಗಾಡಿ ಜನ ಭಾರಿ ಇಷ್ಟಪಟ್ಟು ಇಟ್ಕೊಂಡಿರ್ತಾರೆ. ಅಂಥವರು ಆ್ಯಂಟಿಕ್ ಪೀಸ್ ಅನ್ನಂಗೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನಿಲ್ಲ, ಈ ಗಾಡಿನ ಹೆಂಗೆ ರೆಡಿ ಮಾಡಿದ್ರಿ? ಈ ಗಾಡಿ ಪೂರ್ತಿ ಡಿಸ್ಪ್ಯಾಂಡ್ ಮಾಡಿ ವಿತ್ತು ಪೇಂಟಿಂಗ್ ಮಾಡಿಸಿ ಮಾಡಿ. ಸೊ ಓಕೆ ಸರ್, ಈಗ ನಾವು ನೋಡಿದ್ರೆ ಶೋರೂಮ್ ಗಾಡಿ ಥರ ಕಾಣಿಸ್ತಾ ಇದೆ. ಇದನ್ನೆಲ್ಲ ಈಗ ಮುಂದೆ ಬನ್ನಿ ನೋಡಿ ಸರ್. ಈಗ ಸಸ್ಪೆನ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರ, ಆ ಪೇಂಟಿಂಗ್ ಚೆನ್ನಾಗಿದೆ, ಇಂಜಿನ್ ಲುಕ್ ಚೆನ್ನಾಗಿದೆ. ಈಗ ಬಾಡಿ ಲುಕ್ ನೋಡಿದ್ರೆ ಮ್ಯಾಕ್ಸಿಮಮ್ ಇವಾಗ ಅವಾಗ ಏನು ಬಂದಿತ್ತೋ ಅದೇ ಗಾಡಿ ಥರ ಕಾಣಿಸ್ತಾ ಇದೆ ಇದು. ಸೊ ಓಕೆ, ಇದ್ರ ಅನುಭವ ನೀವು ನಾವು ಕೆಲಸ ಚಿಕ್ಕದಿಂದ ಕಲ್ತಿರೋದು ಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಪಕ್ಕ ಆಗೋದು. ಸೊ ಓಕೆ, ಇದ್ರ ಬಗ್ಗೆ ಅನುಭವ ನಿಮಗೆ ಚಿಕ್ಕದ್ರಿಂದ ಅಂದರೆ ನೀವು ಇದೇ ಒಂದು ಫೀಲ್ಡಲ್ಲಿ ವೃತ್ತಿಯಲ್ಲಿ ಮಾಡ್ಕೊಂಡು ಬಂದಿದ್ದು. ನಮ್ಮ ಹಳ್ಳಿ ಮೈಸೂರು ಹೋಬಳಿ ಅನ್ನೋ ಒಂದು